ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಮಹಿಮೆಗಳನ್ನು ನಿರೂಪಣೆ ಮಾಡತಕ್ಕಂತಹ ರಾಯರ ಸಹಸ್ರ ನಾಮಾವಳಿಯಲ್ಲಿ ಅನೇಕ ನಾಮಗಳ ಚಿಂತನೆಯನ್ನು ನಾವು ಮಾಡಿದ್ದೇವೆ. ಇವತ್ತಿನ ದಿನ ರಾಯರ ಇನ್ನೊಂದು ವ್ಯಕ್ತಿತ್ವವನ್ನು ತಿಳಿಸ್ತಕ್ಕಂತಹ ಒಂದು ಅತ್ಯದ್ಭುತವಾದ ನಾಮ ಓಂ ಧನಿಕಾರಾಧ್ಯಾಯ ನಮಃ. ರಾಯರು ಯಾರಿಂದ ಆರಾಧ್ಯರು ಅಂತ ಕೇಳಿದರೆ, ಕೃಷ್ಣಾವಧೂತರು ನಮಗೆ ತಿಳಿಸ್ತಾ ಇದ್ದಾರೆ, ಪ್ರಪಂಚದಲ್ಲಿ ಯಾರ್ಯಾರು ಧನಿಕರು ಅಂತ ಇದ್ದಾರೋ, ಯಾರ್ಯಾರು ಶ್ರೀಮಂತರು ಅಂತ ಇದ್ದಾರೋ, ಆ ಅನೇಕ ಶ್ರೀಮಂತರಿಂದ ರಾಘವೇಂದ್ರ ತೀರ್ಥರು ಇವತ್ತಿನ ದಿನ ಆರಾಧ್ಯ ಪುರುಷರಾಗಿದ್ದಾರೆ. ನಾವು ನೋಡ್ತೇವೆ, ಇವತ್ತಿನ ದಿನ ರಾಘವೇಂದ್ರ ತೀರ್ಥರು ತಾವು ತಮ್ಮ ಜೀವನದಲ್ಲಿ ಬದುಕಿದ್ದಾಗ ಎಷ್ಟೆಲ್ಲ ಬಡತನದಿಂದ ವೈರಾಗ್ಯಪೂರ್ಣವಾದ ಅಸಂಚಯನ ವ್ರತವನ್ನು ನಡೆಸಿ ಇವತ್ತಿಗೂ ಆ ಶಬ್ದವನ್ನು ಕೇಳಿದ್ರೇ ಭಯಪಡ್ತಕ್ಕಂತಹ ಮನಸ್ಥಿತಿ ಇರಬೇಕಾದ್ರೆ 300-400 ವರ್ಷಗಳ ಹಿಂದೆ ಇಂಥ ಒಂದು ಘೋರವಾದ ಅತ್ಯಂತ ಕಠೋರವಾದ ವ್ರತವನ್ನು ನಡೆಸಿ ಆದರ್ಶ ಪುರುಷರು, ಸಮಾಜಕ್ಕೆ ಮಾದರಿ ಪುರುಷರು ಅನ್ನೋದನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಆದರೆ ಎಲ್ಲೆಲ್ಲಿ ರಾಯರ ಬೃಂದಾವನ ಅಥವಾ ಪ್ರತೀಕಗಳು ಅಂತ ಇದೆನೋ ಅಲ್ಲಲ್ಲಿಗೆ ಸಂಬಂಧಪಟ್ಟಂತಹ ಅನೇಕ ಶ್ರೀಮಂತರು ಇವತ್ತಿನ ದಿನ ರಾಯರಿಗೆ ಹಲವು ರೂಪದಲ್ಲಿ ರಾಯರಿಗೆ ಸೇವೆಯನ್ನು ಸಲ್ಲಿಸ್ತಾರೆ. ಪ್ರಾಯ ದಕ್ಷಿಣ ಭಾರತದಲ್ಲಿ ತಿರುಪತಿಯ ತಿಮ್ಮಪ್ಪನಿಗೆ ಬಿಟ್ಟರೆ ಅತಿ ಹೆಚ್ಚು ಸೇವೆ ಆಗ್ತಕ್ಕಂತಹ ಒಂದು ಕ್ಷೇತ್ರ ಅಂತ ಹೇಳಿದರೆ ಅದು ಮಂತ್ರಾಲಯ ಕ್ಷೇತ್ರ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಇಲ್ಲ. ಒಂದು ಕಡೆನ ಎರಡು ಕಡೆನ ಪ್ರತಿಯೊಂದು ರಾಘವೇಂದ್ರ ಮಠಗಳಲ್ಲಿಯೂ ಕೂಡ ರಾಯರ ಆರಾಧನೆ, ರಾಯರ ಪಟ್ಟಾಭಿಷೇಕ ಮಹೋತ್ಸವ, ರಾಯರ ವರ್ಧಂತಿ ಇವೇ ಮೊದಲಾದ ಕಾರ್ಯಕ್ರಮಗಳು ಆಯಿತು ಅಂತ ಹೇಳಿದರೆ ಅನೇಕ ಶ್ರೀಮಂತರು ಇವತ್ತಿನ ದಿನ ಬಂದು ರಾಘವೇಂದ್ರ ತೀರ್ಥರಿಗೆ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಏನು ಕಾರಣ? ಅವರು ತಮ್ಮ ಜೀವನದಲ್ಲಿ ತಾವು ಶ್ರೀಮಂತಿಕೆಯನ್ನು ಪಡೆದುಕೊಳ್ಳೋದಕ್ಕೆ ರಾಯರಿಗೆ ಸಲ್ಲಿಸಿದ ಸೇವೆಯೂ ಕೂಡ ಒಂದು ಪ್ರಧಾನವಾಗಿರುತ್ತೆ. ಹಾಗಾಗಿ ಯಾವ ಈ ಸೇವೆಯ ಪ್ರಭಾವ ಇದೆ, ಈ ಸೇವೆಯ ಪ್ರಭಾವದಿಂದ ಇವತ್ತಿನ ದಿನ ಅವರು ತಮ್ಮ ಜೀವನದಲ್ಲಿ ಎಷ್ಟೋ ಜನರು ಶ್ರೀಮಂತರಾಗಿರ್ತಾರೆ. ಒಬ್ಬ ತೀರ್ಥ ಕೊಡ್ತಾ ಇರ್ತಾನೆ, ಒಂದಿಷ್ಟು ವರ್ಷ ಕಳೆಯೋದರಲ್ಲಿ ಶ್ರೀಮಂತನಾಗಿರ್ತಾನೆ, ಅತ್ಯಂತ ಕಡು ದರಿದ್ರನಾಗಿರ್ತಾನೆ, ರಾಯರ ಸೇವೆಯನ್ನ ಮಾಡಿ ಶ್ರೀಮಂತನಾಗ್ತಾನೆ. ಒಂದೇ ಎರಡೇ ರಾಯರ ಸೇವೆಯನ್ನ ಮಾಡಿ ಶ್ರೀಮಂತರಾಗಿರ್ತಕ್ಕಂತಹ ಅನೇಕ ನಿದರ್ಶನಗಳು ಇವತ್ತಿನ ದಿನ ನಾವು ಸಮಾಜದಲ್ಲಿ ಕಾಣುತ್ತೇವೆ. ಆದರೆ ಆ ಶ್ರೀಮಂತಿಕೆಯ ಹಿಂದೆ ಗರ್ವ ಆಗಲಿ ಅಹಂಕಾರವನ್ನಾಗಲಿ ಇಟ್ಟುಕೊಳ್ಳದೆ ರಾಘವೇಂದ್ರ ತೀರ್ಥರು ನಮ್ಮ ಜೀವನದ ಸ್ವರೂಪೋದ್ಧಾರಕ ಗುರುಗಳು ಅನ್ನೋದನ್ನು ಮರೆಯದೆ ಅವರಿಗೆ ಸೇವೆಯನ್ನು ಸಲ್ಲಿಸ್ತಕ್ಕಂಥವರಾಗಿದ್ದಾರೆ. ಇಂತಹ ಮಹಾನುಭಾವರಾದ ರಾಘವೇಂದ್ರ ತೀರ್ಥರು ನಾವೇನು ಶ್ರೀಮಂತರಲ್ಲ, ಭೌತಿಕ ಸಂಪತ್ತಿನಿಂದ ಶ್ರೀಮಂತರಾಗಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದರೂ ಕೂಡ ಆಧ್ಯಾತ್ಮಿಕ ಸಂಪತ್ತನ್ನು ನಮ್ಮಲ್ಲಿ ನಾವು ಬೆಳೆಸಿಕೊಳ್ಳಲಿಕ್ಕೆ ಅನೇಕ ಹಾದಿಗಳು ಇವತ್ತಿನ ದಿನ ಇವೆ. ಅಂತಹ ನಮ್ಮ ಈ ಶ್ರೀಮಂತಿಕೆಯಿಂದಲೂ ಕೂಡ ಅಥವಾ ನಮ್ಮಿಂದ ಈ ರಾಘವೇಂದ್ರ ತೀರ್ಥರು ಇವತ್ತಿನ ದಿನ ಉಪಾಸ್ಯರಾಗಲಿ ಅಥವಾ ನಮ್ಮ ಸೇವೆಯನ್ನು ಆ ಮಹಾನುಭಾವರು ಸ್ವೀಕರಿಸುವಂತಾಗಲಿ ಅನ್ನುವಂತಹ ಒಂದು ವಿನಮ್ರವಾದ ಪ್ರಾರ್ಥನೆ ಈ ನಾಮದಲ್ಲಿ ನಾವು ಕಾಣಬಹುದಾಗಿದೆ.